ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಿ ಸ್ಟಾರ್ಸ್. ತುಂಬ ದಿವಸಗಳಾದಮೇಲೆ ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ಸೀಸ್ನಲ್ ಸ್ಪೆಷಲ್ ಆಗಿರೋಂತಹ ಇದ್ಕಿದ ಬೇಳೆ ವಡೆ ಮಾಡೋಣ. ಈಗಂತೂ ಅವರೆಕಾಯಿ ಬಂದುಬಿಟ್ಟಿದೆ, ಎಲ್ಲದರಲ್ಲೂ ಬರೀ ಅವರೆಕಾಯೇ ಇರುತ್ತೆ, ಎಲ್ಲೆಲ್ಲೂ ಅವರೆಕಾಯಿನೇ. ಈಗ ನಾನೀಗ ಇದ್ಕಿದ ಅವರೆಕಾಯಿ ವಡೆ ಮಾಡೋಕ್ಕೆ ನಾನಿಲ್ಲಿ 1 ಬೌಲು ಕಡಲೆಕಾಳು ಮತ್ತು 1-2 ಸ್ಪೂನಷ್ಟು ಉದ್ದಿನಬೇಳೆ ನೆನೆಸ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾವೇನು ಬೌಲ್ ತೊಗೊಂಡಿದ್ವಲ್ಲ ಅದೇ ಬೌಲಲ್ಲಿ ಇವಾಗ ಇದ್ಕಿದ ಬೇಳೆ ತೊಗೋಬೇಕಾಗುತ್ತೆ ನಾವು. ನೋಡಿ ನೀವು ಈ ಇದ್ಕಿದ ಬೇಳೆನ ಈಗ ನಾನು 3/4 ಭಾಗ ಅಷ್ಟು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ನಾವು ವಡೆ ಮಾಡ್ತೀವಲ್ಲ ಅದೇ ಥರನೇ ಇದ್ಕಿದ ಬೇಳೆ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇದಕ್ಕೆ ನಾನು ಇವಾಗ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಹಸಿಮೆಣ್ಸಿನ್ಕಾಯಿ, 2 ಚಕ್ಕೆ, 4 ಲವಂಗ, ಜೀರಿಗೆ ಸ್ವಲ್ಪ, ಮತ್ತು ಉಪ್ಪು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡಿ, ತರಿಯಾಗಿ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ನಾವು ಹೇಗೆ ವಡೆಗೆ ರುಬ್ಕೊತೀವಲ್ಲ ಅದೇ ಥರನೇ ನೋಡಿ. ನಿಮಗೆ ಕಾಳೆಲ್ಲ ಕಾಣಿಸ್ತಿದೆ, ಜಾಸ್ತಿ ನುಣ್ಣಗೂ ಇಲ್ಲ ಜಾಸ್ತಿ ತರಿಗೂ ಇಲ್ಲ, ವಡೆ ಅದಕ್ಕೆ. ಈಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೇನು ರುಬ್ಬಿದ್ವಲ್ಲ ಇದ್ಕಿದ ಅವರೆಕಾಯಿ ಮತ್ತು ಕಡಲೆಬೇಳೆ, ಅದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ, ಮತ್ತು ಕರಿಬೇವು ಸೊಪ್ಪು, ಮತ್ತು ಸಬ್ಬಕ್ಕಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಪುದೀನ ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಮ ರವೆ ಇದ್ದರೆ 1-2 ಸ್ಪೂನ್ ರವೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅದೂ. ಈಗ ನಾವೇನು 1/4 ಭಾಗ ಇದ್ಕಿದ ಬೇಳೆ ಎತ್ತಿಕ್ಕಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ. ಒಂದು ಚಿಟಿಕೆಯಷ್ಟು ಸೋಡಾ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ವಡೆಗೆ ಬೇಕಾಗಿರೋ ಬ್ಯಾಟರ್ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಎಣ್ಣೆ ಕಾದಿದೆ, ನಾನಿವಾಗ ವಡೆನ ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕೈಯಲ್ಲೇ ತಟ್ಕೊಂಡು, ನಾನಿಲ್ಲಿ ಸ್ವಲ್ಪ ಮಂದಕ್ಕೆ ತಟ್ಕೊತಾ ಇದ್ದೀನಿ. ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ತಟ್ಕೊಬೋದು. ಚೆನ್ನಾಗಿ ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ರೆ ನಿಮ್ಮ ಗರಿಯಾದ ವಡೆ ರೆಡಿ ಆಗುತ್ತೆ. ಇನ್ನೊಂದೇನೆಂದರೆ ಆ ಸೀಸನಲ್ಲಿ ಯಾವ್ಯಾವ ತರಕಾರಿ ಬರುತ್ತೋ ಅದನ್ನೆಲ್ಲ ಯೂಟಿಲೈಸ್ ಮಾಡಿಕೊಂಡು ನಾವು ಆದಷ್ಟು ಸೇವನೆ ಮಾಡಬೇಕಾಗುತ್ತೆ. ಪ್ರಕೃತಿ ನಮ್ಗೆ ಅದು ಕೊಟ್ಟಿರೋ ಅಂಥ ವರ. ನೋಡಿ ಈ ಥರ ಸಂಜೆ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ, ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ವಡೆ ಮಾಡಿ ಬೋರ್ ಆಗಿರುತ್ತಲ್ವ, ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಕಮ್ಮಿಂಗ್ ಇದರಲ್ಲಿ ನಾನು ಇನ್ನೂ ಡಿಫ್ರೆಂಟಾಗಿರೋ ಟ್ರೆಡಿಷ್ನಲ್ ಫುಡ್ಸ್ನ ರೆಸಿಪೀಸ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಿಮ್ಗೆ ಯಾವ ರೆಸಿಪಿ ಮಾಡಬೇಕಂತ ಕೂಡ ಕಮೆಂಟ್ ಮಾಡಿ. ನಿಮ್ಗಳ ಸಪೋರ್ಟ್ ತುಂಬ ಮುಖ್ಯ ಇದೆ ನಮಗೆ. ಇಲ್ಲಿ ನಾನು ಸ್ವಲ್ಪ ಮಂದಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ವಡೆ ತೆಳ್ಳಗೆ ತಟ್ಟಿದ್ರೆ ಬೇಗನೆ ಬೇಯುತ್ತೆ. ನೋಡಿ ಕಲರ್ ಚೇಂಜ್ ಆಗ್ತಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಪ್ಪದಿರ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ನೀವು ಈ ಅವರೆಕಾಯಿ ಸೀಸನಲ್ಲಿ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ವಡೆ ಆಲ್ಮೋಸ್ಟ್ ಮುಗಿತಾ ಬರ್ತಿದೆ.
ಈಗ ಆಲ್ಮೋಸ್ಟ್ ಆಗಿದೆ. ನಿಮ್ಮ ಬಿಸಿ ಬಿಸಿ ಅವರೆಕಾಯಿ ಇಟ್ಕಿದ ಅವರೆಕಾಯಿ ವಡೆ ರೆಡಿಯಾಗಿದೆ. ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಾಯ್ ಬಾಯ್.